ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಈ ರೀತಿ ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆ ಈ ಚಟ್ನಿ, ಆಹಾ ಏನು ರುಚಿ ಅಂತೀರಾ. ನಾನು ನನ್ನ ಹಸ್ಬೆಂಡಿಗೆ ಬೆಳಗ್ಗೆ ಈ ಥರ ಬ್ರೇಕ್ಫಾಸ್ಟಿಗೆ ನಾನು ಕೊಟ್ಟು ಕಳಿಸಿದೆ. ಹಾಗೆ ನೋಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಇದೆ ಅಂದರೆ ಹೊರಗಿಂದ ಕ್ರಿಸ್ಪಿ, ಒಳಗಡೆ ಅಷ್ಟೇ ಒಂಥರ ಹತ್ತಿ ಥರ ಇದೆ. ಹಾಗೆ ಮಕ್ಕಳಿಗೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ನಾನು ಈ ಚಟ್ನಿ ಜೊತೆಗೆ ಕೊಟ್ಟರೆ ಫುಲ್ ಬಾಕ್ಸ್ ಖಾಲಿ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನೀವು ಈ ರೀತಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮತ್ತು ಲಂಚ್ ಬಾಕ್ಸಿಗೆ ಕೂಡ ತುಂಬ ಈಸಿಯಾದಂತಹ ಹೆಲ್ದಿ ಮತ್ತು ಆರೋಗ್ಯಕರವಾದ ರೆಸಿಪಿ ಇದು ಅಂತ ಹೇಳ್ತಾ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 2 ಗ್ಲಾಸಷ್ಟು ಇಲ್ಲಿ ನಾನು ದೋಸೆ ಅಕ್ಕಿನ ತಗೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 80 ಗ್ರಾಮಷ್ಟು ಇದು ಸಾಬುದಾನ ಅಥವಾ ಸಬ್ಬಕ್ಕಿ, ಚಿಕ್ಕ ಚಿಕ್ಕದು ಸಬ್ಬಕ್ಕಿ ಇರುತ್ತವಲ್ಲ ಅದು, ಅಥವಾ ದೊಡ್ಡದು ಇರುತ್ತಲ್ವ, ಯಾವುದಿರುತ್ತೋ ಮನೆಯಲ್ಲಿ ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಸಾಬುದಾನ ಅಥವಾ ಸಬ್ಬಕ್ಕಿ ಹಾಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಸಬ್ಬಕ್ಕಿನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ರುಚಿ ಕೂಡ ಹೆಚ್ಚಾಗುತ್ತೆ. ನಾನು ಏನೇನು ತೋರಿಸಿದ್ದೀನಿ ಅದೆಲ್ಲ ರೀತಿ ಇದನ್ನು ಹಾಕ್ಕೊಳ್ಳಿ ಮತ್ತು ತುಂಬ ರುಚಿ ಇರುತ್ತೆ. ಹಾಗೆ ಏನಂದರೆ ರುಚಿ ಕೂಡ ಹೆಚ್ಚು ಮಾಡುತ್ತೆ. ಮೆಂತ್ಯ ಕಾಳು, ಕಡಲೆಬೇಳೆ, ಸಾಬುದಾನ ಒಂದೊಂದು ಫ್ಲೇವರ್ ತಿನ್ನುವಾಗ ಕೊಡುತ್ತೆ. ಹಾಗೆ ಸಾಬುದಾನ ಸಬ್ಬಕ್ಕಿ ಎಷ್ಟು ತೊಗೊಂಡ್ರಲ್ಲ ಅಷ್ಟೇ ಕ್ವಾಂಟಿಟಿಲಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಹಾಕ್ಕೊಂಡು 2ರಿಂದ 3 ಟೈಮ್ ನೀಟಾಗಿ ತೊಳೆದು ನೀರು ಹಾಕಿಬಿಟ್ಟು ಇದನ್ನು ಒಂದು 5ರಿಂದ 6 ಗಂಟೆಗಳ ಕಾಲ ಇದನ್ನು ನೆನೆಸಲಿಕ್ಕೆ ಇಡಬೇಕಾಗತ್ತೆ. ಈಗ ಸಾಯಂಕಾಲ ಹೊತ್ತು ಚೆನ್ನಾಗಿ ನೆಂದಿದೆ. ನಾನೀಗ ಸಾಯಂಕಾಲ ಹೊತ್ತು ಇದನ್ನು ರುಬ್ಕೊಳ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಎಷ್ಟು ನೀರನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ರುಬ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ತರಿ ತರಿಯಾಗಿ ರುಬ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ರುಬ್ಕೊಂಡಿರೋವಂಥದ್ದನ್ನು ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ನಾನೇನು ಮಾಡ್ತೀನಿ ಅಂದರೆ ಉಳಿದಿರೋವಂಥದ್ದನ್ನು ನೆನೆಸಿರೋದು ಅಕ್ಕಿನ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ರುಬ್ಕೊಂಡು ಇದನ್ನು ನಾನು ಓವರ್ ನೈಟ್ ಇದನ್ನು ಹಾಗೆ ಇಡಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ಉಳಿದಿರೋದು ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟ್ ಇದನ್ನು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ತುಂಬ ಚೆನ್ನಾಗಿ ಹುದುಗ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಮುಚ್ಚಿಟ್ಬಿಟ್ಟು ಓವರ್ ನೈಟ್ ನಾನೀಗ ಇಟ್ಬಿಡ್ತೀನಿ. ಈಗ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಹೊತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಡುಗೆ ಸೋಡಾ ಎಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಈ ಚಟ್ನಿ ಕೂಡ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಟ್ನಿನ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದಕ್ಕೆ ಒಂದು ಇಂಗಿನ ಒಗ್ಗರಣೆ ಕೊಡೋಣ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಶ್ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಈ ಒಗ್ಗರಣೆನ ಈ ಚಟ್ನಿಯಲ್ಲಿ ಹಾಕ್ಬಿಟ್ರೆ ಘಮ ಘಮ ಪರಿಮಳ ಬರುತ್ತೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಈ ಪಡ್ಡು ಜೊತೆ ಸೂಪರಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ಈ ಚಟ್ನಿ ಕೂಡ ಮಾಡಿ. ಈ ಚಟ್ನಿನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಪಡ್ಡು ಹಂಚನ್ನು ಇಟ್ಕೊಂಡಿದ್ದೀನಿ. ಹಂಚು ಬಿಸಿ ಆಗುವಾಗ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದ ನಂತರ ಈಗ ಏನು ಈ ಪಡ್ಡು ಬ್ಯಾಟರ್ ಇದೆ ಅಲ್ವಾ, ಇದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಕರೆಕ್ಟಾಗಿ ಹಿಟ್ಟು ಆಚೆ ಬರಬಾರ್ದು. ಹಾಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 1 ನಿಮಿಷ ಅಥವಾ 2 ನಿಮಿಷ ಮುಚ್ಚಿಟ್ಬಿಡೋಣ. ನಂತರ ನೋಡಿ ಈ ರೀತಿಯಾಗಿ ತಿರುಗಿಸ್ಬಿಟ್ಟು 2 ಕಡೆ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಯಾಕಂದರೆ ನಾವು ಮೆಂತ್ಯ ಕಾಳು ಹಾಕಿದ್ದೀವಿ, ಕಡಲೆ ಬೇಳೆ, ಅವಲಕ್ಕಿ, ಸಬ್ಬಕ್ಕಿ ಇವೆಲ್ಲ ಹಾಕಿರೋದ್ರಿಂದ, ಸಾಬುದಾನ ಹಾಕಿದ್ದೀವಲ್ಲ, ತುಂಬ ಸಾಫ್ಟ್ ಬರುತ್ತೆ. ಹಾಗೆ ಕಡಲೆಬೇಳೆ ಮತ್ತು ಅವಲಕ್ಕಿಯಿಂದ ಈ ಕಲರ್ ಬರುತ್ತೆ ನೋಡಿ, ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಈ ಪಡ್ಡನ್ನು ಮಾಡಿ ನೀವು ಈ ಪಡ್ಡು ರುಚಿ ನೋಡಿದರೆ ರಿಯಲಿ ನೀವು ದಿನ ಮಾಡಿ ತಿಂತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಈ ಪಡ್ಡು ರೆಡಿ ಆಯಿತು. ಈಗ ನಾನು ಇದು ಬೆಳಗ್ಗೆ ನನ್ನ ಹಸ್ಬೆಂಡಿಗೆ ಬ್ರೇಕ್ಫಾಸ್ಟಿಗೆ ನಾನು ಬಾಕ್ಸಲ್ಲಿ ಹಾಕಿ ಚಟ್ನಿ ಕೂಡ ಹಾಕಿ ಇಟ್ಟಿದ್ದೀನಿ ನೋಡಿ. ಅವರಿಗೆ ತುಂಬ ಇಷ್ಟ ಆಯಿತು ಈ ಬ್ರೇಕ್ಫಾಸ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಹತ್ತಿ ಥರ ಸಾಫ್ಟ್ ಆಗಿದೆ. ಈ ಥರ ಮಾಡಿ ನಾನು ಬೆಳಗ್ಗೆ ಹಸ್ಬೆಂಡಿಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟೆ. ನಂತರ ಮಕ್ಕಳಿಗೆ ಕೂಡ ಹಸ್ಬೆಂಡ್ ಆಫೀಸಿಗೆ ಹೋದ್ಮೇಲೆ ಮಕ್ಕಳಿಗೆ ನಾನು ಬಿಸಿ ಬಿಸಿ ಮಾಡಿ ಬ್ರೇಕ್ಫಾಸ್ಟಿಗೆ ಕೊಟ್ಟೆ. ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಈಗ ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ, ಎಷ್ಟು ಪಡ್ಡು ಮಾಡ್ತೀನೋ ಅಷ್ಟು ಪಡ್ಡು ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಿ, ತೊಗೊಂಡು ಎಷ್ಟು ತಿಂತೀರೋ ತಿಂತಾನೆ ಇರ್ತೀರ, ಹೊಟ್ಟೆ ತುಂಬುತ್ತೆ. ಆದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ ಈ ಥರ ಮಾಡಿಬಿಟ್ಟು ಈಗ ಮಕ್ಕಳಿಗೆ ನಾನು ಲಂಚ್ ಬಾಕ್ಸಿಗೆ ಕೂಡ ನಾನು ಈ ಥರ ರೆಡಿ ಮಾಡಿ
ಈಗ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಅವ್ರು ಇಷ್ಟಪಟ್ಟು ತಿಂದರು. ಲಂಚ್ ಬಾಕ್ಸಿಗೆ ಕೊಟ್ಟು ಬಾಕ್ಸ್ ಫುಲ್ ಖಾಲಿ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂದರು. ಹಾಗಾಗಿ ಈ ರೀತಿ ಮಾಡಿ ಬೆಳಗ್ಗೆ ನಿಮಗೆ ಗಡಿಬಿಡಿಯಲ್ಲಿ ಕೆಲವೊಂದು ಸಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಕೂಡ ತುಂಬ ಈಸಿ ಅಂತ ರೆಸಿಪಿ ಹೇಳ್ಬೋದು ಫ್ರೆಂಡ್ಸ್. ಈಗ ಮಕ್ಕಳು ಹಸ್ಬೆಂಡಿಗೆಲ್ಲ ಕೊಟ್ಟಮೇಲೆ ಲಾಸ್ಟು ನಾನು ಕೂಡ ಬಿಸಿ ಬಿಸಿ ಪಡ್ಡನ್ನು ಈ ಚಟ್ನಿ ಜೊತೆ ರಿಯಲಿ ತಿಂತಾ ಇದ್ದರೆ ಇದರ ರುಚಿನೇ ಬೇರೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.